ಇವತ್ತು ಮಧ್ಯಾಹ್ನದಾಗ ಭಾರಿ ಗದ್ಲಿತ್ತೆ. ಎಲ್ಲ ಟೇಬಲ್ಸ್ ಫುಲ್ ಇದ್ದು ಮತ್ತು ಪಾರ್ಸಲ್ ಕಟ್ಟು ಜಾಸ್ತಿ ಇದ್ದು. ನಾಗಣ್ಣ ಅವರು ಒಳಗೆ ಸರ್ವಿಸ್ ಕೊಡತ್ತಿದ್ರೆ ನಾ ಪಾರ್ಸಲ್ ಕಟ್ಟೋದ್ರೊಳಗೆ ನಾ ಬ್ಯುಸಿ ಇದ್ನಿ. ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ. ನಾ ಅದೇನಿ ನಿಮ್ಮ ಗಣ್ಯ. ನಾ ಇವತ್ತು ತತ್ತಿ ಕುದಿಸ್ಬೇಕಾದ್ರೆ ನನ್ನ ತಲೆಯಾಗ ಒಂದು ಕ್ವಶನ್ ಬಂತ. ಏನಪ್ಪಾ ಅಂತಂದ್ರೆ ಯಾರೋ ನನಗೆ ಹಿಂಗೆ ಕೇಳಿದ್ದೆ, ತತ್ತಿ ಮೊದಲು ಬಂತ ಕೋಳಿ ಮೊದಲು ಅಂತ. ನಾ ಏನದ ನಿನ್ನ ಮನಸ್ಸಿನ ಮೇಲೆ ತಗೋಲಿಲ್ಲ. ನಿಮ್ಮ ಗ್ರೂಪ್ದಾಗ ಯಾವ್ದಾರ ಶಾನ್ಯ ದೋಸ್ತಗ ಗೊತ್ತಿತ್ತಂತಂದ್ರೆ ಅವ್ನ ಹೆಸರು ತೊಗೊಂಡು ಟ್ಯಾಗ್ ಮಾಡ್ರಿ. ಐಟಮ್ಸ್ ಎಲ್ಲ ರೆಡಿ ಆದ್ಮೇಲೆ ನಾ ಮತ್ತು ನಾಗಣ್ಣ ಕೂಡಿ ರೈಸ್ ಪುಟ್ಟಿ ತಂದು ಹೊರಗಿರ್ತೇವೆ. ನಾ ಅದಕ್ಕೆ ಮ್ಯಾಲಿಂತ್ರ ಕೊತ್ತಂಬರಿ ಹಾಕ್ತೇನೆ. ಕೊತ್ತಂಬರಿ ಹಾಕಿ ಆ ಕಡೆ ನೋಡೋಣ ನಾಗನಾರ ಒಂದು ಸ್ಪೆಷಲ್ ರೈಸ್ ಹಾಕ್ತಿರ್ತಾರೆ. ನಾ ಒಂದು ರೈಸ್ ಚಿಕನ್ ಆರ್ಡರ್ ಇರ್ತೈತಿ ಅದನ್ನ ಕೊಡ್ತೇನೆ. ಅಷ್ಟು ಅನ್ಕೋಣ ಒಂದು ಟ್ರೆಂಡಿಂಗ್ ಆಮ್ಲೆಟ್ ಆರ್ಡರ್ ಬರ್ತೈತಿ. ಟ್ರೆಂಡಿಂಗ್ ಆಮ್ಲೆಟ್ ಹಾಕೊಟ್ಟ ಆ ಕಡೆ ನೋಡೋರಗಣ ಒಬ್ಬ ನಮ್ಮ ಅಣ್ಣ ಬರ್ತಾನೆ. ಇವನ್ ಜೋಡಿ ಸ್ವಲ್ಪ ಹೊಟ್ಟೆ ಅಂದ ಬಾಯಂದ ಮಾತಾಡೋರಗಣ ಅಂತಂದ್ರೆ ನಮ್ದು ಕಾಯಂ ಕಸ್ಟಮರ್ ಒಂದು ಬರ್ತೈತಿ. ಅದಕ್ಕೊಂದು ಬನ್ ಕೊಟ್ಟ ಈ ಕಡೆ ಬರೋರಗಣ ಅಂತಂದ್ರೆ ಗದ್ಲ ಸ್ವಲ್ಪ ಕಡಿಮೆ ಆಗಿರ್ತೈತಿ. ಕಣ್ ಮುಚ್ಚಿ ಕಣ್ ತೆಗಿರೋಗಣ ಅಂತಂದ್ರೆ ಸಂಜೆ ಆಗಿ ಹೋಗಿತ್ತು. ಸಂಜೆ ಮುಂದೆ ಅರ್ಧ ಚಾ ಕುಡ್ದ ನಾಗಣ್ಣ ಅವರು ಆಸ್ ಯೂಶುವಲ್ ಮನುಷ್ಯನ ಮೇಲೆ ತಗೊಂಡ ಸ್ಪೆಷಲ್ ರೈಸ್ ಹಾಕ್ತಿರ್ತಾರ. ನಾ ಮತ್ತೆ ಚಂದ್ರವ್ವ ಅವ್ರು ಕೂಡಿ ಪಾರ್ಸಲ್ ಕಟ್ಟಾತಿದ್ದೀವಿ. ರಾತ್ರಿ ಕಸ್ಟಮರ್ಸ್ ಲೈಟ್ ಆಗಿ ಚೂರ ಜಾಸ್ತಿ ಇದ್ರೆ ಇವ್ರು ನೋಡ್ರಿ ನಾಗಣ್ಣ ಎಗ್ರೆಸ್ ಅಂಗಡಿದ ಮೋಸ್ಟ್ ಜೂನಿಯರ್ ಕಸ್ಟಮರ್ಸ್ ತತ್ತಿ ಒಯ್ಯಾಕೆ ಬಂದಿದ್ರಂತ. ಸೊ ಇವತ್ತಿಂದೆಲ್ಲ ಕೆಲಸ ಮುಗಿಸ್ಕೊಂಡ ಕಸ ಹೊಡ್ಕೊಂಡು ಅಂಗಡಿ ಬಂದ್ ಮಾಡ್ಕೊಂಡು ನಾವು ಮನೆಗೆ ಬಂದೀವಿ. ಭೇಟಿ ಆಗೋಣ್ರಿ ಮತ್ತೆ ನೆಕ್ಸ್ಟ್ ವ್ಲಾಗ್ದಾಗ.